ಇವತ್ತೊಂದು ಹೊಸ ಪ್ರಾಡಕ್ಟಿನ ಸ್ಯಾಂಪಲ್ ತರಿಸಿದೆ. ಯಾಕಂದ್ರೆ ಈ ಪ್ರಾಡಕ್ಟಿನ ಕಾಂಪಿಟೇಟರ್ ಒಬ್ರು 8 ಲಕ್ಷದ ಪ್ರಾಫಿಟ್ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆ ಎದ್ದಿದ್ದೆ, ಎಳ್ನೀರು ಕುಡಿತಾ ಟೀಮೇಟ್ಸ್ ಜೊತೆ ಕನೆಕ್ಟ್ ಆಗಿಬಿಟ್ಟು ನಂದು ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಟೀಮೇಟ್ಸಿಗೆಲ್ಲ ಟಾಸ್ಕ್ ಕೊಟ್ಬಿಟ್ಟು ಸ್ಕ್ರಿಪ್ಟಿಂಗ್ ಎಲ್ಲ ನೋಡಿಕೊಂಡು ಸೀದಾ ಜಿಮ್ಮಿಗೆ ಹೋದೆ. ಇವತ್ತು ಬೈಸಿಪ್ಸು ಮತ್ತೆ ಲೆಗ್ಸ್ ಮತ್ತೆ ಆಪ್ಸ್ ವರ್ಕೌಟ್. ನಿಮ್ಮ ಪ್ರಾಡಕ್ಟ್ಸ್ ಏನಾದರೂ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ತಿದ್ರೆ ಅದ್ರ ಪ್ರಾಫಿಟ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸಿಂಪಲ್ ಆಗಿ ಈ ಪ್ರಾಡಕ್ಟ್ ಎಕ್ಸಾಂಪಲ್ ತೋರಿಸ್ಬಿಟ್ಟು ಹೇಳ್ತೀನಿ ನೋಡಿ. ಈ ಪ್ರಾಡಕ್ಟ್ ನೀವು ನೋಡ್ತಾ ಇರ್ಬೋದು, ಬನಿಯನ್ ಕರೆಕ್ಟರ್ ಅಂತ. ಈ ಪ್ರಾಡಕ್ಟು ಒಂದು ಆಲಿಬಾಬಾದಿಂದ ಅರೌಂಡ್ 500 ರೂಪೀಸಿಗೆ ಸೋರ್ಸ್ ಮಾಡ್ಬೋದು ಈ ಸ್ಪೆಸಿಫಿಕ್ ಡಿಸೈನು. ಸೊ ಆ ಪ್ರಾಡಕ್ಟಿಂದ ASIN ತಗೊಂಡು ನಮ್ಮದು ಟೂಲಲ್ಲಿ ಹಾಕಿದ್ರೆ ನಿಮಗೆ ಸೇಲ್ಸ್ ಎಲ್ಲ ಗೊತ್ತಾಗುತ್ತೆ, ಹಾಗೆ ಅಮೆಝಾನ್ದು ಚಾರ್ಜಸ್ ಎಲ್ಲ ಗೊತ್ತಾಗುತ್ತೆ. ಹಾಗೆ ಪ್ರಾಫಿಟಬಿಲಿಟಿ ಕ್ಯಾಲ್ಕುಲೇಟರ್ ಅಂತ ಒಂದು ವೆಬ್ಸೈಟ್ ಇದೆ. ಈ ಫ್ರೀ ವೆಬ್ಸೈಟಲ್ಲಿ ನೀವು ಆ ಪ್ರಾಡಕ್ಟಿಂದ ASIN ಮತ್ತೆ ಪೇಸ್ಟ್ ಮಾಡಿದ್ರೆ ನಿಮಗೆ ಇನ್ ಡೀಟೇಲ್ ಆಗಿ ಅಮೆಝಾನ್ ಚಾರ್ಜಸ್ಸು, ಶಿಪ್ಪಿಂಗ್ ಚಾರ್ಜಸ್ಸು, ರೆಫರಲ್ ಫೀ, ಲಿಸ್ಟಿಂಗ್ ಫೀ ಅದೆಲ್ಲ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ಚೆಕ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೆಟ್ ಪ್ರಾಫಿಟ್ ಅರೌಂಡ್ 8 ಲಕ್ಷದಿತ್ತು. ಎಸ್ಟಿಮೇಟೆಡ್ ಸೇಲ್ಸ್ 800 ಹಾಕಿದಾಗ ಮೋರ್ ದೆನ್ 30% ಪ್ರಾಫಿಟ್ ಮಾರ್ಜಿನ್ ಇತ್ತು. ಸೊ ಈ ಥರ ನೀವು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಪ್ರಾಡಕ್ಟಿಗೆ ಎಷ್ಟು ಪ್ರಾಫಿಟ್ ನಿಮಗೆ ಬರುತ್ತೆ ಅಂತ. ಸೊ ಈ ಪ್ರಾಡಕ್ಟ್ನ ನಾನು ರೇಡರಲ್ಲಿ ಇಟ್ಟಿದ್ದೀನಿ. ಸೊ ಬೈಸಿಪ್ಸಿಗೆ ನಾನು 5 ವೇರಿಯೇಷನ್ಸ್ ಹೊಡೆದೆ ಇವತ್ತು. ಆಮೇಲೆ ಹಾಗೆ ಲೆಗ್ಸಿಗೆ 3 ವೇರಿಯೇಷನ್ಸ್ ಮಾಡಿಬಿಟ್ಟು, ಆ್ಯಪ್ಸಿಗೂ 4 ವೇರಿಯೇಷನ್ಸ್ ಮಾಡಿಬಿಟ್ಟು, ಕಾರ್ಡಿಯೋ ಮುಗಿಸ್ಬಿಟ್ಟು ನಂದು ಇವತ್ತಿನ ವರ್ಕೌಟ್ ಬೆಳಗ್ಗೆ ಮುಗಿಸ್ಬಿಟ್ಟು. ಯಾಕಂದರೆ ಇವತ್ತು ಅಂತ ಏನು ಹೆವಿ ಟಾಸ್ಕ್ಸ್ ಇರಲಿಲ್ಲ, ಹಾಗಾಗಿ ಸೀದಾ ಸಲೂನಿಗೆ ಹೋದೆ. ಸೊ ಸಲೂನಿಗೆ ಹೋಗ್ಬಿಟ್ಟು ಹೇರ್ ಕಟ್ಟು, ಬಿಯರ್ಡ್ಸು ಎಲ್ಲ ಮುಗಿಸ್ಬಿಟ್ಟು ಸಖತ್ ಹೊಟ್ಟೆ ಸಿಕ್ತಿತ್ತು, ಯಾಕಂದರೆ ಲೇಟ್ ಆಗಿತ್ತು ಸಲೂನಿಗೆ ಹೋಗಿದ್ರಿಂದ. ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ನಾನು ಫಸ್ಟ್ ಮೀಲು ಕ್ಲೀನಾಗಿ ಮೆಜರ್ ಮಾಡಿಬಿಟ್ಟು ರೈಸು, ಚಿಕನ್ನು, ಆಮೇಲೆ ಹಾಗೆ ಫಿಶ್ಶು, ಅರೌಂಡ್ 50 ಗ್ರಾಮ್ಸ್ ಪ್ರೋಟೀನ್ ಇತ್ತು ನಂದು ಈ ಮೀಲಲ್ಲಿ. ಹಾಗೆ ಕಾಪ್ಸಿಗೋಸ್ಕರ ರೈಸು, ಆಮೇಲೆ ಫೈಬರಿಗೋಸ್ಕರ ವಾಟರ್ ಮೆಲನು. ಆರಾಮಾಗಿ ಟಿವಿ ನೋಡ್ತಾ ಊಟ ಮಾಡಿದೆ. ನಾನೊಂದು ವಿಡಿಯೋ ನೋಡಿದೆ ಇವತ್ತು ಯೂಟ್ಯೂಬಲ್ಲಿ, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲರೂ ನಾವು ನೋಡೋಕ್ಕೆ, ಮಾರ್ಕಸ್ ಅರೆಲಿಯಸ್ ಬಗ್ಗೆ. ಅದರಲ್ಲಿ ಎಸ್ಪೆಷಲಿ ಒಂದು ಕೋಟ್ ಇತ್ತು, ವಾಟ್ ಆರ್ ಯು ಅಫ್ರೇಡ್ ಆಫ್ ಲೂಸಿಂಗ್ ವೆನ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ಯು ಅಂತ. ಈ ಕೋಟ್ ಸುಮಾರು ಜನರಿಗೆ ಅಪ್ಲಿಕೇಬಲ್ ಆಗುತ್ತೆ, ಎಸ್ಪೆಷಲಿ ನಿಮ್ಮ ಏಜ್ 20 ಇಂದ 30 ಒಳಗಿದೆ ಅಂದರೆ ನಿಮ್ದು ರಿಸ್ಕ್ ಟಾಲರೆನ್ಸ್ ಜಾಸ್ತಿ ಇರಬೇಕು. ಸುಮಾರು ಜನ ಹೆದರ್ತಾ ಇರ್ತಾರೆ ಕಳ್ಕೊಳೋದ್ ಬಗ್ಗೆ, ಎಸ್ಪೆಷಲಿ ಬಿಸ್ನೆಸ್ ಮಾಡಬೇಕಾದ್ರೆ ಅವರು ತುಂಬ ಹೆದರ್ತಾ ಇರ್ತಾರೆ, ನಾನು ಕಳ್ಕೊಂಡ್ಬಿಡ್ತೀನಿ, ಲಾಸ್ ಆಗ್ತೀನಿ, ಜನರು ಏನು ಅನ್ಕೊಂತಾರೆ ಅಂತ. ಸೊ ಈ ಕೋಟ್ ಅದೇ ಹೇಳುತ್ತೆ, ವೆನ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ಯು, ನೀವೇನೇ ಹೆದರಬೇಕು ಅಂತ ಅಷ್ಟೇ. ಹೇಗಿದ್ರು ನೀವು ಕಳ್ಕೊಳ್ಳೇಬೇಕು. ಅದಾದಮೇಲೆ ನಾನು ಯೂಟ್ಯೂಬಿಗೆ ಒಂದು ಕಾಂಟೆಂಟ್ ಶೂಟ್ ಮಾಡಿದೆ. ನನ್ನ ಸ್ಕ್ರಿಪ್ಟ್ ರೈಟರ್ ಒಂದು ಸ್ಕ್ರಿಪ್ಟ್ ಕಳಿಸಿದ್ದ, ಅದನ್ನು ಗೋತ್ರೂ ಮಾಡಿಬಿಟ್ಟು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಆ್ಯಡ್ ಮಾಡ್ತೀನಿ ನಾನು. ಹಾಗೆ ಮಧ್ಯಾಹ್ನ ಒಂದು ಕ್ಲೈಂಟ್ ಮೀಟಿಂಗು ಇತ್ತು, ಅದು ತೊಗೊಂಡು ಅದು ಕ್ವೇರೀಸ್ ಎಲ್ಲ ಚೆಕ್ ಮಾಡಿಬಿಟ್ಟು, ಕ್ಲೈಂಟ್ಸ್ ಕ್ವೇರೀಸು, ಟೀಮ್ಮೇಟ್ಸ್ದು ಕ್ವೇರೀಸು ಎಲ್ಲ ಚೆಕ್ ಮಾಡಿಬಿಟ್ಟು, ಅದಾದಮೇಲೆ ಸಂಜೆ ಬೋರ್ ಆಗ್ತಿತ್ತು. ಹಾಗಾಗಿ ಈವ್ನಿಂಗ್ ಸ್ವಲ್ಪ RR ನಗರ ರೌಂಡ್ಸ್ ಹಾಕ್ತಾ ನಂದು ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ.